ಬ್ರೇಕ್ ನಂತರ ಮತ್ತೆ ಸ್ವಾಗತ. ಫ್ಲೆಕ್ಸಿಬಿಲಿಟಿಗೆ ಈಗ ಏನೇನು ಎಕ್ಸಸೈಸಸ್ ಮಾಡ್ಬೋದು ಅಂತ ನೋಡೋಣ. ಸೊ ಈ ಸೆಗ್ಮೆಂಟಲ್ಲಿ ಮಸಲ್ ಸ್ಟಿಫ್ನೆಸ್ನ ಹೇಗೆ ರಿಲೀವ್ ಮಾಡೋದು ಮತ್ತು ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಫಿಟ್ನೆಸ್, ಅದನ್ನು ಹೇಗೆ ಕವರ್ ಮಾಡೋದು ಅಂತ ನೋಡೋಣ. ಬೇಸಿಕ್ ಫ್ಲೆಕ್ಸಿಬಿಲಿಟಿ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಬಟರ್ಫ್ಲೈ ಇಲ್ಲಿರೋ ಸ್ಟಿಫ್ನೆಸ್ನ ಇನ್ನರ್ ಥೈಸ್ ಮತ್ತು ಔಟರ್ ಥೈಸ್ ರಿಲೀಸ್ ಮಾಡುತ್ತೆ. ಎಲ್ಬೋಸಿಂದ ಸ್ಲೈಟ್ಲಿ ಪುಷ್ ಮಾಡಿ ಆಮೇಲೆ ಫ್ಲಾಪ್ ಮಾಡಿ. ದಿಸ್ ಇಸ್ ಕಾಲ್ಡ್ ಬಟರ್ಫ್ಲೈ. ಇದನ್ನು ನೀವು ಯಾವಾಗ ಬೇಕಾದ್ರೂ ದಿನ ಮನೇಲಿ ಕೆಲಸ ಮುಗಿದ ಮೇಲೆ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ಮೇಲೆ ಮಾಡ್ಬೋದು. ಇದನ್ನು 10 to 15 ರೆಪಿಟೇಷನ್ಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಲೆಗ್ ಮುಂದೆ, ಒನ್ ಲೆಗ್ ಟು ದ ಸೈಡ್. ಲೆಫ್ಟ್ ಹ್ಯಾಂಡ್ನ ರೇಸ್ ಮಾಡಿ ಸ್ಲೈಟ್ಲಿ ರೀಚ್ ಔಟ್ ಮಾಡಿ. ಎನಿ ಸ್ಟ್ರೆಚ್ 15 to 20 ಸೆಕೆಂಡ್ಸ್ವರೆಗೂ ಹಿಡ್ಕೊಂಡಿರಬೇಕು. 1 ರಿಪಿಟೇಷನ್ ಮಾಡಿ ತೆಗೆದ್ರೆ ಅದರಿಂದೇನು ಬೆನಿಫಿಟ್ಸ್ ಇರಲ್ಲ. ಮಿನಿಮಮ್ 15 to 20 ಸೆಕೆಂಡ್ಸ್ ಇಟ್ಕೊಳ್ಳೇಬೇಕು. ವಿ ಚೇಂಜ್ ದ ಲೆಗ್ನ. ಈ ಸ್ಟ್ರೆಚ್ ಪರ್ಟಿಕ್ಯುಲರ್ಲಿ ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟಿಫ್ನೆಸ್ನ ರಿಲೀಸ್ ಮಾಡುತ್ತೆ. ಈಗ ನೋಡೋಣ ಲೋವರ್ ಬ್ಯಾಕ್ ಹಾಗೂ ಅಬ್ಡಾಮಿನಲ್ಸ್ನ ಟೋನ್ ಮಾಡೋಕ್ಕೆ ಹಾಗೂ ಅದನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋಕ್ಕೆ ಏನು ಮಾಡ್ಬೋದು. ಯೋಗನಲ್ಲೇ ತಗೊಳ್ಳೋಣ. ಚಕ್ರಾಸನ ಅನ್ನೋ ಆಸನನ ಈಗ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಬ್ಯಾಕ್ ಪೇನ್ ಇರೋರು ದಯವಿಟ್ಟು ಇದನ್ನು ಮನೇಲಿ ಟ್ರೈ ಮಾಡಬೇಡಿ. ಇದರಲ್ಲಿ 2 ವೇರಿಯೇಷನ್ಸ್ ಇದೆ. ಸಿಂಪಲ್ ವೇರಿಯೇಷನ್, ಲೆಗ್ನ ಹಿಪ್ ತನಕ ತೊಗೊಂಡು ಬನ್ನಿ, ಹ್ಯಾಂಡ್ಸ್ನ ಹಿಂದೆ ಕಳಿಸಿ, ಇಯರ್ ಹತ್ರ ಕ್ಲೋಸ್ ಆಗಿ ಎಲ್ಬೋಸ್ನ ಇಟ್ಕೊಳ್ಳಿ. ಈಗ ಸ್ಲೈಟ್ಲಿ ರೇಸ್ ಮಾಡಿ. ಇದರ ಅಡ್ವಾನ್ಸ್ ವರ್ಷನ್ನ ಟೋಸ್ ರೇಸ್ ಮಾಡ್ಬೋದು. ಮಿನಿಮಮ್ 20 to 30 ಸೆಕೆಂಡ್ಸ್ ಇಟ್ಕೋಬೋದು. ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ನ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಿದೆ ಅಂತ ನೀವು ಮಾಡ್ತಾ ಮಾಡ್ತಾ ರಿಯಲೈಸ್ ಆಗುತ್ತೆ. your lower back, hamstrings, quadriceps ಎಲ್ಲ ಟೋನಿಂಗ್ ಮತ್ತು ಫ್ಲೆಕ್ಸಿಬಿಲಿಟಿಗೆ ಈ ಆಸನ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ರಿಲ್ಯಾಕ್ಸ್. ಓಕೆ, ಈಗ ಒಂದು ಫೈನಲ್ ಸ್ಟ್ರೆಚ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಲೆಗ್ಸ್ನ ಜಾಯಿನ್ ಮಾಡಿ, ಕ್ರಾಸ್ ಮಾಡಿ, ಒಂದು ಹ್ಯಾಂಡ್ನ ರೇಸ್ ಇಟ್ ಆಲ್ ದ ವೇ ಅಪ್. ವಾಕ್ ದಿಸ್ ಪಾಮ್ ಆಸ್ ಲೋ ಆಸ್ ಯು ಕ್ಯಾನ್ ಆ್ಯಂಡ್ ಲುಕ್ ಅಪ್ ಟು ದ ಸೀಲಿಂಗ್. ನೀಸ್ನ ಬೆಂಡ್ ಮಾಡಿಬಿಡಿ, ಬಾಡಿನ ಸ್ಟ್ರೆಚ್ ಆಗಿಡಿ. ಡೋಂಟ್ ಫಾಲ್ ಫಾರ್ವರ್ಡ್, ನಾಟ್ ಬ್ಯಾಕ್ವರ್ಡ್. ಲುಕ್ ಅಪ್ ಟು ದ ಸೀಲಿಂಗ್. ನೈಸ್ ಸ್ಟ್ರೆಚ್ ಫಾರ್ ಯೋರ್ obliques. And slowly change. ಈಗ ಈ ಲೆಗ್ನ ಕ್ರಾಸ್ ಮಾಡಿ, ಆಬ್ಲಿಕ್ ಮಸಲ್ ಸ್ಟ್ರೆಚ್ ಆಗ್ತಿದೆ, ಸ್ಟಿಫ್ನೆಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ರಿಲ್ಯಾಕ್ಸ್. ಈಗ ಒಂದು ಲೆಗ್ನ ನೆಲದ ಮೇಲೆ ಇಡ್ತೀವಿ. ನಾವು ಟ್ರೈ ಟು ಬೆಂಡ್ ದಿಸ್ ಆ್ಯಂಡ್ ಯು ಸ್ಟ್ರೆಚ್. ಇದು ತುಂಬ ಡಿಫಿಕಲ್ಟ್ ಅನಿಸಿದ್ರೆ ಸ್ವಲ್ಪ ಬೆಂಡ್ ಮಾಡು ಇಟ್ಕೋಬೋದು, ಅಥವಾ 2 ಕೈನಲ್ಲೂ ರೀಚ್ ಮಾಡ್ಬೋದು. 10 to 15 ಸೆಕೆಂಡ್ಸ್ ಹೀಗೆ ಇರಿ. ನಿಮಗಿದು ತುಂಬ ಡಿಫಿಕಲ್ಟ್ ಅಂದರೆ ಮನೇಲಿರೋ ಏನಾದ್ರು ಸಾಮಾನ್ಯನ ಸಪೋರ್ಟ್ ತೊಗೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಫೈನಲಿ ನಮ್ಮ ಸ್ಮಾಲ್ ಮಸಲ್ಸ್ನ ಹೇಗೆ ಸ್ಟ್ರೆಚ್ ಮಾಡೋದು. ಮನೇಲಿ ದಿನ ಕೆಲಸ ಮಾಡಿ ಕುತ್ತಿಗೆ ನೋವು, ಬೆನ್ನು ನೋವು, ಆರ್ಮ್ಸ್ ನೋವು ಎತ್ತು ಹಿಡಿದು ಮಾಡಿರೋದ್ರಿಂದ ಟ್ರೈಸೆಪ್ಸ್ ಮಸಲ್ ಸ್ಟ್ರೆಚ್ ಹೇಗೆ ಮಾಡೋಣ ನೋಡೋಣ. ಕ್ರಾಸ್ ಮಾಡಿ ಇಲ್ಲಿ ಸ್ಟ್ರೆಚ್ ಮಾಡ್ಬೋದು. 10 to 15 ಸೆಕೆಂಡ್ಸ್ ಅದನ್ನು ಹಾಗೆ ಇಟ್ಕೊಂಡಿರಿ. ಸ್ಲೋಲಿ ರಿಲ್ಯಾಕ್ಸ್. Then the other hand. ಈಗ ಬೈಸೆಪ್ ಸ್ಟ್ರೆಚ್ ಮಾಡಿ ಮುಗಿತು. ಈಗ ಟ್ರೈಸೆಪ್ ಮಸಲ್ಸ್ನ ಸ್ಟ್ರೆಚ್ ಮಾಡೋಣ. ಇಲ್ಲಿ ಹಿಡ್ಕೊಂಡು ಯು ಜಸ್ಟ್ ಹ್ಯಾವ್ ಟು ಪುಷ್ ದ ಎಲ್ಬೋ ಡೌನ್. ವೀಕ್ಷಕರೇ, ಕಾವ್ಯ ಹೇಳೋ ಹಾಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಿಮ್ಗೆ ಹೋಗೋಕ್ಕಾಗಲ್ಲ, ಏರೋಬಿಕ್ಸ್ಗೆ ಹೋಗೋಕ್ಕಾಗಲ್ಲ ಅನ್ನೋ ಕಂಪ್ಲೇಂಟ್ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೆ ಇದ್ದೇ ಇರುತ್ತೆ. ಯಾಕಂದರೆ ಸಂಸಾರ, ಕೆಲಸ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆದರೆ ಮಾನಸಿಕವಾಗಿ, ದೈಹಿಕವಾಗಿ ಫಿಟ್ ಆಗಿದ್ದಾಗ ಮಾತ್ರ ನಾವು ಆರೋಗ್ಯವಂತರಾಗಿ ಮಾಡಬಹುದು ಅಂತಲೇ ಹೇಳ್ಬೋದು. ಸೊ ಫಿಟ್ನೆಸ್ ಕುರಿತಂತೆ ಮತ್ತಷ್ಟು ಮಾಹಿತಿ ಪ್ರತಿ ವಾರ ನಿಮ್ಮ ಮುಂದೆ ತರ್ತೀರಿ. ಸೊ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
café yo wine. On est en son de qualité. Y'a des qui nous café yo pipe. Long time nous